ಪಾಲಿಕೆ ವ್ಯಾಪ್ತಿಗೆ ಹಸ್ತಾಂತರಿಸಲು ನಿರ್ಧರಿಸುವ 112 ಎಕರೆ ದಂಡು ಮಂಡಳಿಯ ಜಾಗೆಯನ್ನು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಕಳಿಸುವ ಸಭೆ ಶನಿವಾರ ಮುಂದೂಡಲಾಯಿತು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾತನಾಡಿ, ದುಂಡು ಮಂಡಳಿ ವ್ಯಾಪ್ತಿಯಲ್ಲಿರುವ ಕಾಯ್ದಿಟ್ಟ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಹೆಚ್ಚು ಬರುತ್ತಿವೆ. ನಗರ ಪ್ರದೇಶದ ಜನರಿಗೆ ತೊಂದರೆಯಾಗುತ್ತಿದೆ. ಕಾಯ್ದಿಟ್ಟ ಪ್ರದೇಶ ಬೇರೆ ಕಡೆ ಮಾಡಬಹುದಾ? ಹಾಗೂ ದಂಡು ಮಂಡಳಿಯ ಪ್ರದೇಶವನ್ನು ಪಾಲಿಕೆಗೆ ಹಸ್ತಾಂತರಿಸುವ ಬಗ್ಗೆ ನಿರ್ಣಯ ಯಾರು ತೆಗೆದುಕೊಳ್ಳುತ್ತಾರೆ? ಅದಕ್ಕೆ ಯಾವ ಮಾನದಂಡ ಇವೆ ಎಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಪ್ರಶ್ನಿಸಿದರು. 112 एकड़ का वो प्रपोजल था. इसमें हमें डिमांड किया वो बंगलोज एरिया है ना, बंगलोज एरिया भी ऐड करने के लिए हम सब डिमांड उठा. देखिए आगे मीटिंग में क्या होता है उसके बाद. बंगलोज एरिया देने के लिए वो तैयार नहीं है, लेकिन हमारा डिमांड ये है सिविलियन वहाँ भी है बंगलो एरिया में, सिर्फ कमर्शियल एरिया में नहीं है. सिविल एरिया में सिविलियंस बंगलो एरिया में भी है, उसको भी इंक्लूड करने के लिए हम डिमांड किया. मिनिस्ट्री को भेज देते ऐसा. सर टोटल कितना एकड़ सिविलिंग प्रॉपर्टी स्टेट गवर्नमेंट के लिए? अभी 112 एकड़ का डिस्कशन हुआ अभी तक, उन्होंने मार्क किया तो 112 एकड़ का. बंगलो एरिया कितना है वो भी उसमें ऐड करने के लिए डिमांड किया. देखेंगे वो कितना एकड़ है हमको पास. ಈ ಜನ ಏನು ಹೇಳ್ತಾರಣ್ಣ, ಈಗ ನಾವು ಅಲ್ಲಿ ಕಾರ್ಪೊರೇಷನ್ ಬರ್ತೇವೆ ಅಂತಾರೆ, ಇವ್ರು ನೋಡಿದ್ರೆ ನಾವು ಒಂದಿಷ್ಟು ಏರಿಯಾ ಕೊಡಂಗಿಲ್ಲ ಅಂತಾರೆ. ಅಲ್ಲಂದ್ರೆ ಏನಾಗ್ಯದ್ರಿ, ಈಗ ಕಾರ್ಪೊರೇಷನ್ಗೆ ಬರೋಕೆ ರೆಡಿ ಅದ, ಬಟ್ ಅಲ್ಲಿ ನಮ್ದು ಆರ್ಮಿ ಇರೋದ್ರಿಂದ ಅವರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ನಮ್ಮ ಏರಿಯಾದಾಗ ಬಂದುಬಿಟ್ರೆ ನಮ್ಮದೆಲ್ಲ ಸೀಕ್ರೆಟ್ ಕೆಲವು ಉದಾಹರಣೆ ನಿಮ್ಗೆ ಹೇಳಿ ಮ್ಯಾಪ್ ಎಲ್ಲ ಇದನ್ನು ಮಾಡಬೇಡ್ರಿ ಅಂತ. ಕಾರಣ ಏನಂದ್ರೆ ಅವರು ಒಂದು ಸ್ವಲ್ಪ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಆ ಕಾರಣದಿಂದ ಅಂತಂದರೆ ನಾವು ಬೈಪರ್ಕೇಟ್ ಮಾಡಿ ಕೊಡ್ಬೋದು, ಆ ಸಾಧ್ಯತೆ ಇದೆ. ಅದನ್ನು ಚರ್ಚೆ ಮಾಡ್ತೀವಿ ಡಿಫೆನ್ಸ್ ಮಿನಿಸ್ಟರ್ ಜೊತೆ. ನೆಕ್ಸ್ಟ್ ಸೆಷನ್ಗೆ ಟೈಮ್ದೊಳಗೆ ಹೋದಾಗ ನಾವು ಚರ್ಚೆ ಮಾಡ್ತೀವಿ. ದಂಡು ಮಂಡಳಿಯ ಕಚೇರಿಯ ಸಭಾಂಗಣದಲ್ಲಿ ನಡೆದ ಬೋರ್ಡ್ ಮೀಟಿಂಗ್ನಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.